ಮಹಾಗಣಾಧಿಪತಯೇ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 ಧ್ಯಾನ ಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ಲೋಕ 33. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾತ್. ಅರ್ಥ: ಓ ಮಧುಸೂದನ, ನೀನು ವಿವರಿಸುತ್ತಿರುವ ಈ ಯೋಗ ವಿಧಾನವನ್ನು ನಾನು ಗ್ರಹಿಸಿಕೊಳ್ಳಲಾರೆ, ಏಕೆಂದರೆ ಸ್ವಭಾವತಃ ಈ ಮನಸ್ಸು ತುಂಬ ಚಂಚಲವಾಗಿದೆ. ಶ್ಲೋಕ 34. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಪಿ ಸುದುಷ್ಕರಂ. ಅರ್ಥ: ಈ ಮನಸ್ಸು ದೋಷಪೂರಿತವಾದದ್ದು, ಗೊಂದಲಮಯವಾದದ್ದು, ಬಲಶಾಲಿಯಾದದ್ದು ಮತ್ತು ಹಠಮಾರಿಯಾದದ್ದು. ಇದನ್ನು ನಿಯಂತ್ರಿಸುವುದೆಂದರೆ ಗಾಳಿಯನ್ನು ನಿಯಂತ್ರಿಸುವಷ್ಟೇ ಕಷ್ಟ ಎನಿಸುತ್ತದೆ. ಶ್ಲೋಕ 35. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಅರ್ಥ: ಭಗವಾನ್ ಶ್ರೀಕೃಷ್ಣನು ಹೇಳಿದನು, ಓ ಮಹಾವೀರನೇ, ನಿಶ್ಚಯವಾಗಿಯೂ ಮನಸ್ಸು ಅತಿ ಚಂಚಲವಾದುದು ಮತ್ತು ನಿಯಂತ್ರಿಸಲು ಕಷ್ಟವಾದುದು. ಆದಾಗ್ಯೂ ಓ ಕೌಂತೆಯ, ಅಭ್ಯಾಸದಿಂದ ಮತ್ತು ವೈರಾಗ್ಯದ ಮೂಲಕ ಮನಸ್ಸನ್ನು ನಿಯಂತ್ರಿಸಬಹುದು. ಶ್ಲೋಕ 36. ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ ವಶ್ಯಾತ್ಮನಾ ತು ಯತತ ಶಕ್ಯೋ ವಾಪ್ತುಮುಪಾಯತಃ. ಅರ್ಥ: ಒಬ್ಬನ ಮನಸ್ಸು ನಿಯಂತ್ರಿಸಲ್ಪಡದಿದ್ದಲ್ಲಿ ಯೋಗದ ಪ್ರಾಪ್ತಿ ದುಸ್ಸಾಧ್ಯ ಎಂಬುದು ನನ್ನ ತೀರ್ಮಾನ. ಆದರೆ ಒಬ್ಬನು ಯುಕ್ತವಾದ ಅಭ್ಯಾಸದಿಂದ ಮನಸ್ಸನ್ನು ನಿಯಂತ್ರಿಸಲು ಶ್ರಮಿಸಿದರೆ ಅವನು ಸಫಲನಾಗಬಲ್ಲ. ಶ್ಲೋಕ 37. ಅರ್ಜುನ ಉವಾಚ ಅಯತಿ ಹಿ ಶ್ರದ್ಧಯೋಪೇತೋ ಯೋಗಾಚ್ಛಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಥ: ಅರ್ಜುನನು ಹೇಳಿದನು, ಓ ಕೃಷ್ಣ, ಒಬ್ಬ ವ್ಯಕ್ತಿಗೆ ಯೋಗಾಭ್ಯಾಸದಲ್ಲಿ ಶ್ರದ್ಧೆಯಿದ್ದು ತನ್ನ ಮನಸ್ಸನ್ನು ನಿಯಂತ್ರಿಸಲಾಗದೆ ಪರಿಪೂರ್ಣತೆಯನ್ನು ಹೊಂದಲಾಗದಿದ್ದರೆ ಅವನ ಗತಿ ಏನು? ಶ್ಲೋಕ 38. ಕಚ್ಚಿನ್ನೋ ಭಯವಿಭ್ರಷ್ಟಶ್ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಅರ್ಥ: ಓ ಮಹಾವೀರ ಕೃಷ್ಣನೇ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಗೊಂದಲಕ್ಕೊಳಗಾದ ಮತ್ತು ಆಶ್ರಯವಿಲ್ಲದ ಅಂತಹ ವ್ಯಕ್ತಿಯು ಛಿದ್ರಗೊಂಡ ಮೋಡದಂತೆ ಕಳೆದು ಹೋಗಲಾರನೆ. ಶ್ಲೋಕ 39. ಏತನ್ಮೇ ಸಂಶಯಂ ಕೃಷ್ಣ ಚೇತ್ತೂರ್ಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತಾ ನಹ್ಯುಪಪದ್ಯತೆ. ಅರ್ಥ: ಓ ಕೃಷ್ಣ, ನನ್ನ ಈ ಗೊಂದಲವನ್ನು ನೀನೇ ಪೂರ್ತಿಯಾಗಿ ಪರಿಹರಿಸಬೇಕು. ನೀನಲ್ಲದೆ ಇನ್ಯಾರೂ ನನ್ನ ಸಂಶಯವನ್ನು ಪರಿಹರಿಸಲಾರರು. ಶ್ಲೋಕ 40. ಶ್ರೀ ಭಗವಾನುವಾಚ ಪಾರ್ಥಾನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಚ್ಚಿದ್ ದುರ್ಗತಿಂ ತಾತ ಗಚ್ಚತಿ. ಅರ್ಥ: ಭಗವಾನ್ ಶ್ರೀಕೃಷ್ಣನು ಹೇಳಿದನು, ಓ ಪಾರ್ಥ, ಅಂತಹ ವ್ಯಕ್ತಿಯು ಈ ಲೋಕದಲ್ಲಾಗಲಿ ಅಥವಾ ಮುಂದಿನ
ಲೋಕದಲ್ಲಾಗಲಿ ನಾಶ ಹೊಂದುವುದಿಲ್ಲ. ಒಳಿತನ್ನು ಮಾಡಿದವನು ಎಂದೂ ಕೇಡನ್ನು ಅನುಭವಿಸುವುದಿಲ್ಲ. ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 ಧ್ಯಾನ ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಸರ್ವೇ ಜನ ಸುಖಿನೋ ಭವಂತು.